ನಿಮಗೆ 10 ನಿಮಿಷ ಟೈಮ್ ಇದ್ದರೆ ಈ ಟೇಸ್ಟಿ ಸ್ನ್ಯಾಕ್ಸ್ನ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಮಕ್ಕಳಂತೂ ಮತ್ತೆ ಮತ್ತೆ ಕೇಳ್ತಾರೆ. ಒಂದು 4-5 ಮೊಟ್ಟೆ, 2 ದಪ್ಪದಾದಂಥ ಈರುಳ್ಳಿ, ಅದನ್ನು ನಾವು ಪಕೋಡಕ್ಕೆ ಹೆಚ್ಚೋ ಹಾಗೆ ಸಣ್ಣಗೆ ಉದ್ದಕ್ಕೆ ಹೆಚ್ಚಬೇಕು. ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ, ಒಣಗಿರೋ ಕರಿಬೇವಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೈಯಲ್ಲೇ ಪುಡಿ ಮಾಡಿ ಉದುರಿಸ್ಬಹುದು. ಅರ್ಧ ಸ್ಪೂನ್ ಹಚ್ಕಾರದ ಪುಡಿ, ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದು ಹಾಕ್ಕೋಬೇಕು. ಒಂದು 1/4 ಸ್ಪೂನಷ್ಟು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1.5 ಕಪ್ನಷ್ಟು ಕಡಲೆ ಹಿಟ್ಟು. ಇದನ್ನು ಹಾಕಿ ಕಲಿಸ್ಕೋಬೇಕು. ಕಡಲೆ ಹಿಟ್ಟನ್ನು ಮೊದಲಿಗೇನೆ 1.5 ಕಪ್ ಹಾಕಬೇಡಿ, 1 ಕಪ್ಪಷ್ಟು ಮೊದಲು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹಿಟ್ಟೇನಾದರೂ ಇನ್ನೂ ಡ್ರೈ ಆಗಿದೆ ಅನಿಸಿದ್ರೆ ಉಳಿದಿದ್ದ ಕಡಲೆ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೋಬೇಕು. ಮೊಟ್ಟೆನ ಬೇಯಿಸಿಟ್ಕೊಂಡು ಸರಿಯಾಗಿ ಮಧ್ಯಭಾಗಕ್ಕೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ಈ ಕಲಸಿಟ್ಟಿರೋಂಥ ಮಿಶ್ರಣನ ಕೈಯಲ್ಲಿ ಈ ರೀತಿ ತಟ್ಟಿ ಅದ್ರ ಮಧ್ಯದಲ್ಲಿ ಮೊಟ್ಟೆ ಪೀಸ್ನ ಇಟ್ಟು ಆ ಹಿಟ್ಟನ್ನು ಈ ರೀತಿ ಕವರ್ ಮಾಡಬೇಕು. ಆಮೇಲೆ ಕಾಯ್ದಿರುವಂಥ ಎಣ್ಣೆಯಲ್ಲಿ ಅದನ್ನು ಕರಿಬೇಕು. ಟೇಸ್ಟಿಯಾಗಿರುವಂಥ ಎಗ್ ಪಕೋಡ ರೆಡಿ ಆಗುತ್ತೆ. ಮನೆಯಲ್ಲೇ ಮಾಡಿಕೊಡಿ. ಎಗ್ ಪಪ್ಸ್ಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಇಲ್ಲದಿದ್ದರೆ ಕರಿಬೇವೇ ಒಳ್ಳೆ ಫ್ಲೇವರ್ ಇರುತ್ತೆ. ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ಅದನ್ನು ಬೇಯಿಸಬೇಕು. ಹೊರಗಡೆ ತಿಂಡಿನ ಇಷ್ಟಪಡುವಂಥ ಮಕ್ಕಳಿಗೆ ಮನೇಲಿ ಈ ರೀತಿ ಮಾಡಿಕೊಡಿ. ಹೊರಗಡೆ ತಿಂಡಿನ ಅವ್ರು ಕೇಳೋದೇ ಇಲ್ಲ. ಕಡಿಮೆ ಇಂಗ್ರೀಡಿಯೆಂಟ್ಸ್, ಕಡಿಮೆ ಟೈಮ್, ಬಟ್ ಟೇಸ್ಟಿ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗುತ್ತೆ. ಮಕ್ಕಳಿಗೆ ಟಿಫನ್ ಬಾಕ್ಸ್ಗೂ ಕೂಡ ಈ ಥರ ಸ್ನ್ಯಾಕ್ಸ್ನ ಮಾಡಿಕೊಡಿ. ತುಂಬಾ ಚೆನ್ನಾಗಿರುತ್ತೆ. ಇಷ್ಟಪಟ್ಟು ತಿಂತಾರೆ, ಟಿಫನ್ ಬಾಕ್ಸ್ ಖಾಲಿ ಮಾಡ್ತಾರೆ.